ರಾತ್ರಿ ಹೊತ್ತು ಪಾದಗಳು ಉರಿಯುತ್ತೆ ಸರ್. ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಪಾದಗಳು ಸುಮ್ಮನೆ ಬಗ ಅಂತ ಉರಿತಾ ಇರುತ್ತೆ. ತುಂಬ ಜನದ ಸಮಸ್ಯೆ ಅದು. ಆಮೇಲಿಂದ ಬೆಳಗ್ಗೆ ಎದ್ದಾಗ ಅದು ಜೋಮ್ ಹಿಡ್ಕೊಂಡ್ಬಿಡುತ್ತೆ ಅಂತ. ಇಷ್ಟು ಜನದ ಕ್ವಶನ್ಸು ಅಂದರೆ ನಾನು ಮತ್ತೆ ಯಾಕೆ ಜನ ವಿಡಿಯೋಗಳು ನೋಡಿಲ್ವೋ ಇಲ್ಲ ಪದೇ ಪದೇ ಕೇಳಬೇಕನ್ನೋ ಆಸೆ ಇದೆ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ನಾನು ಪ್ರಶ್ನೆಗಳ ಮತ್ತೆ ಕೇಳ್ತಾ ಇದ್ದೀನಿ. ಮತ್ತೆ ಪಾದ ಉರಿಯೋದು ಡಯಾಬಿಟಿಸ್ ಇರೋರಿಗೆ, ಹಂಗಂತೇಳಿ ಪಾದ ಉರಿ ಇದೆ ಅಂದರೆ ಡಯಾಬಿಟಿಸ್ ಇರಬೇಕಂತೇನು ರೂಲ್ಸ್ ಇಲ್ಲ. ಬಟ್ ನಿಮಗೆ ಪಾದ ಉರಿ ಬಂದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಈ ಯೆಲ್ಲೋ ಕಲರಲ್ಲಿ ಕಾಣಿಸ್ತಿದೆ ಅಲ್ವಾ ಮೆರಿಡಿಯನ್ನು, ಇದು ಸ್ಪ್ಲೀನ್ ಮೆರಿಡಿಯನ್. ಓಕೆ. ಇನ್ನೊಂದು ಸ್ಕೈ ಬ್ಲೂ ಅಲ್ಲಿರೋದು ಸ್ಟಮಕ್ ಮೆರಿಡಿಯನ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಎರಡು ಮೆರಿಡಿಯನ್ನಲ್ಲಿ ಎನರ್ಜಿ ಫ್ಲೋ ಆಗ್ತಿರಲ್ಲ. ಈ ಒಟ್ಟಾರೆ ಸ್ಪ್ಲೀನ್ ಅಂಡ್ ಸ್ಟಮಕ್ ಎರಡು ಕಾಲಲ್ಲಿ ಇರ್ತವೆ. ಈ ಪಾದಕ್ಕೆ ಶಕ್ತಿನ ತಗೊಂಡೋಗೋದು ಅವೆರಡು ಮೆರಿಡಿಯನ್. ಓಕೆ. ಯಾವಾಗ ನಿಮ್ಮ ಸ್ಪ್ಲೀನು ಸ್ಟಮಕ್ ವೀಕ್ ಆಗ್ತಾ ಬರುತ್ತೆ ಆವಾಗ ನಿಮಗೆ ಕಾಲು ಜೋಮ್ ಹಿಡಿಯೋದು, ಸೆನ್ಸೇಷನ್ ಕಳ್ಕೊಳೋದು, ಉರಿ ಬರೋದು ಎಲ್ಲ. ಅದನ್ನು ಸ್ಟ್ರೆಂಥನ್ ಮಾಡಬೇಕು ಅಂತಂದರೆ ದಿಸ್ ಈಸ್ ಯುವರ್ ಸ್ಟಮಕ್ ರಿಫ್ಲೆಕ್ಸು, ಸ್ಪ್ಲೀನ್ ರಿಫ್ಲೆಕ್ಸ್. ನೀವು ನೋಡಿ ದೇಹದ ರಿಫ್ಲೆಕ್ಸ್ ಇದು ತಲೆ ಭಾಗ, ಎದೆ ಭಾಗ, ಬಾಡಿ, ಇವೆರಡು ಕಾಲು ಉದ್ದ ಇದ್ದಾವೆ, ಇವೆರಡು ಕೈ, ಇದು ದೇಹದ ಮುಂಭಾಗ, ದೇಹದ ಹಿಂಭಾಗ. ಸ್ಪ್ಲೀನು ಸ್ಟಮಕ್ ವೀಕ್ ಆಗಿದೆ, ಸ್ಟ್ರೆಂಥನ್ ಮಾಡಬೇಕು. ಹೊಟ್ಟೆ ಭಾಗ. ಓಕೆ, ದಿಸ್ ಇಸ್ ಸ್ಟಮಕ್ಕು, ದಿಸ್ ಇಸ್ ಸ್ಪ್ಲೀನ್. ಎರಡೇ ಕಲರು, ಒಂದು ಯೆಲ್ಲೋ, ಒಂದು ಸ್ಕೈ ಬ್ಲೂ. ಫಸ್ಟು ಯೆಲ್ಲೋ ಕಲರ್ ಹಾಕಿ, ಅದ್ರ ಸುತ್ತ ಸ್ಕೈ ಬ್ಲೂ ಕಲರ್ ಹಾಕಿ, ರೌಂಡ್ ಸೇಮ್. ಫಸ್ಟ್ ಯೆಲ್ಲೋ ಹಾಕೋದು, ಅದ್ರ ಸುತ್ತ ಸ್ಕೈ ಬ್ಲೂ ಹಾಕೋದು, ಇಲ್ಲಿ ಯೆಲ್ಲೋ ಹಾಕೋದು, ಸ್ಕೈ ಬ್ಲೂ ಹಾಕೋದು. ಇದನ್ನು ನೀವು ಫಸ್ಟ್ ವೀಕು ಡೈಲಿ ಮಾಡಿ, ಎರಡನೇ ವಾರ ಮೂರನೇ ವಾರ ಆಲ್ಟರ್ನೇಟಿವ್ ಡೇಸ್ ಮಾಡಿ. ಓಕೆ, ಒಂದಿನ ಬಿಟ್ಟು ಒಂದಿನ ಮಾಡಿ ಅಷ್ಟೇ. ಎಷ್ಟು ಅವರ್ ಹಾಕೋಬೇಕು ಅದನ್ನು? ಮಿನಿಮಮ್ 2 to 3 hours. 2 to 3 hours, ಮ್ಯಾಕ್ಸಿಮಮ್ 4 hours ಹಾಕೊಂಡ್ರೆ ಸಾಕು. ಅದು ಅಳಿಸೋಗೋದಿಲ್ಲ, ಅಳಿಸಾಕೋದು ಸಾಕು. ಇಷ್ಟು ಮಾಡಿ ಈ 2-3 ವಾರ ಈ ಕಲರ್ ಥೆರಪಿ ಏನು ಮಾಡ್ತಾರಲ್ಲ, ಯಾವುದೇ ಡೇರಿ ಪ್ರಾಡಕ್ಟ್ಸು, ಸಿಹಿ ಪದಾರ್ಥ ತಿನ್ನಬಾರ್ದು. ಓಕೆ, ಕಲರ್ ಅಪ್ಲೈ ಮಾಡುವಂಥ ಆ ಸಮಯದಲ್ಲಿ, ಆ ಸಮಯ ಇಲ್ಲ, ಆ 3 ವಾರ ಅದಾದ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿ. ಯಾಕಂದ್ರೆ ನಿಮ್ಮ ಸ್ಪ್ಲೀನು ಸ್ಟಮಕ್ ವೀಕ್ ಆಗೋದು 2 ಕಾರಣದಿಂದ, ಒಂದು ಡೇರಿ ಪ್ರಾಡಕ್ಟ್ಸು, ಇನ್ನೊಂದು ಸಕ್ಕರೆ ಪದಾರ್ಥಗಳು. ಓಕೆ. ಸೊ ಇವಾಗ ಗೊತ್ತಾಯ್ತಲ್ಲ ವೀಕ್ಷಕರೇ. ಸೊ ಅದನ್ನು ಅವಾಯ್ಡ್ ಮಾಡಿ. ಸೊ ಯೆಲ್ಲೋ ಮತ್ತು ಸ್ಕೈ ಬ್ಲೂನ ಅಪ್ಲೈ ಮಾಡ್ಕೊಂಡು ಬನ್ನಿ, ಕಾಲು ಜೋಮ್ ಇಡೋದು ಕೂಡ ಕಡಿಮೆ ಆಗುತ್ತೆ, ಹಾಗೆ ಸರ್ಕ್ಯುಲೇಷನ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಇದು ಡಾಕ್ಟರ್ ಬಸವರಾಜ್ ಜೊತೆ ಮಾತು ಕೂಡ ಮುಂದುವರಿಯುತ್ತೆ. ಮತ್ತು ನಾವು ನೇರವಾಗಿ ಅಲ್ಲಿ ಬರೋದಕ್ಕಾಗಲ್ಲ ಅನ್ನೋರು, ನೀವು ಪುಸ್ತಕಗಳನ್ನ ಅವರೇ ಬರೆದಿರುವಂಥ, ಡಾಕ್ಟರ್ ಬಸವರಾಜ್ ಅವರೇ ಬರೆದಿರುವಂಥ ಕಲರ್ ಥೆರಪಿ ಆಗಿರ್ಬೋದು, ಕಲರ್ ನ್ಯೂಮರಾಲಜಿ ಆಗಿರ್ಬೋದು ಬುಕ್ ಬರೆದಿದ್ರೆ ನೀವು ತೊಗೊಂಡು ನಿಮಗೆ ನೀವೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ.